एकदम टेस्टी टेस्टी टेस्टी। 1 किलो 150 ग्राम ಸಂಕ್ರಾಂತಿ ಸ್ಪೆಷಲ್ ಕರಿ, ಫಿಶ್ ಕರಿ ನೋಡ್ರಿ ಫ್ರೆಂಡ್ಸ್. ಮಳೆ ಹೊಂಟತ್ ನೋಡ್ರಿ. ದಿಲ್ಲಿದ ಮಳೆ ಹೊಂಟತ್ರಿ. ಫುಲ್ ಗಡಗಡ ಗುಡುಗುಡ ಮಿಂಚದ ನಡೆದದ ನೋಡಿ ಫ್ರೆಂಡ್ಸ್. ಹೊರಗಿನ ವಾತಾವರಣ ನೋಡಿ ಫ್ರೆಂಡ್ಸ್ ಇವತ್ತಿನ ಹೆಂಗದ ಈಗ. ಈಗ ಚಾ ಕುಡಿಯೋ ಪ್ರೋಗ್ರಾಮ್ ನೋಡಿ. ಪ್ರೋಗ್ರಾಮ್ ಈಗ 11 ಆಗ್ಯದ. ಬರ್ ಚಾ ಕುಡಿಯಮ್ರಿ ನೋಡಿ. ಕತ್ಕೆಸೇನೆ ಯಾಕೋ ನನಗೆ ಫುಲ್ ಆರಾಮ್ ತಪ್ಪಲತ್ತದ. ಇಡೀ ರಾತ್ರಿ ಕೆಮ್ಮಿನ ರಾತ್ರಿ ಕೆಮ್ಮದೇ ಬರೀ ಒಣ ಕೆಮ್ಮ ಆಲತ್ತದ. ನೀರು ಕುಡಿಯೋದು, ಮಕ್ಕೋದು, ಮತ್ತೆ ಹೇಳೋದು, ಮತ್ತೆ ಕೆಮ್ಮದು ಇದೇ ನಡೆದದ. ಇದು ಏನೋ ಕ್ಲಾಸ್ನಾಗ ಏನೋ ಸ್ಮೂತ್ನಿಂಗ್ ಏನೋ ಹೇಳ್ತಾರತ್ತಿದ್ದು. ಒಂದಿನ ಕ್ಲಾಸ್ದಾಗ ಬಾ ಅಂಬಿಕಾ ಸುಮ್ ಕೂತು ನೋಡಕತ್ತಿ ಅಂತ ಅನ್ನತ್ತಾರ ನಮ್ಮ ಮೇಡಮ್. ಏನು ಮಾಡಲಿ ಅಂತ ಗೊತ್ತಾಗಲ್ಲ. ಹೋಗ್ಲಿ ಬಿಡ್ಲಿ ಹತ್ರ ಹೋಗ್ಬಾ ಅಂತ ನೋಡಿದ್ವಿ. ಪಾಸಿಬಲ್ ಆಯ್ತಂದ್ರೆ ಹೋಗ್ತೀನಿ, ಇಲ್ಲ ಅಂತಂದ್ರೆ ಸುಮ್ಮನೆ ಕೂತ ಬಿಡ್ತೇನೆ ರೀ ಮನ್ಯಾಗ. ಈಗ ಚಾ ಕುಡ್ಲಿತ್ತೀನಿ, ಚಾ ಗೋಲಿ ತೋತೀನಿ ಎಲ್ಲಕ್ಕಿಂತ ಫಸ್ಟ್ ನೋಡ್ರಿ. ಅವ್ರು ಏನೋ ಚಾನೆ ಕುಡ್ಲಿತ್ತಾರ. ನಾನೇ ಬರೀ ಒಂದು ರಸ್ತೆಯಿಂದ ಕೆಸೇನ್ರ ಗೋಲಿ ತೊಗೊಂಡ್ಬಿಟ್ಟಿನಿ. ರೆಡಿ ಕ್ಲಾಸಿಗೆ ಹೋಗ್ಬರ್ತೀನಿ ಕೂತ್ಕೊಂಡಿನಿ. ಇದು ಒಂದೇ ದಿನ ಕ್ಲಾಸ್ ಇರ್ತದಂತೆ ಬಂದಿದ್ದು. ಮತ್ತು ಆಮೇಲೆಲ್ಲ ಮಿಸ್ ಆಗ್ತದೆ. ಮ್ಯಾಮ್ ಎಲ್ಲ ತಿರುಗಿ ಬಂದು ಸುಮ್ ಕುಂತಿಗೆ ಸೇನ ನೋಡಕತ್ತಿ ಅಂದಾಗ ಶ್ರೀ ಹಿಂದೆ ನೋಡ್ರಿ ಏನೂ ಚಲೋ ಕಾಣಿಸ್ತಲ್ಲ. ಹೋಗಿ ನೋಡ್ರಿ ಹೋಗಿ ಇದು ಅಲ್ಲತ್ತದ. ನಾರೇ ಕೈ ಕಾಲು ಮುಖೋದು ತಕೊಂಡು ಮಾಡ್ಕೊಂಡು ಹೋಗ್ಲತ್ತೀನಿ. ಯಾಕಂತಂದ್ರೆ ದಿನ ದಿನ ಈಗ ಸ್ನಾನನೂ ಇಲ್ಲಿ ಫುಲ್ ಇಂಥ ಮೋಸಮ್ದಾಗ ಅಂದ್ರೆ ಪೂರಾ ಆರಾಮ್ ತಪ್ಪಿಬಿಡ್ಬೇಕಾಗ್ತದೆ. ನನ್ನ ಮುಖ ಮಾರಿ ಎಲ್ಲ ಚೆನ್ನಾಗೈತೆ ನೋಡಿ. ಸುಮ್ಮ ಹೋಗ್ಲತ್ತೀನಿ ಅಂದ್ರೆ ಹೇಳ್ತೀನಿ. ಇದು ಒಂದೇ ದಿನ ಕ್ಲಾಸ್ ಇರ್ತದಲ್ಲ ಸ್ಮೂತ್ನಿಂಗ ಏನೇನೋ ತೋರಿಸ್ತೀನಲ್ಲತ್ತಾರ ನಾ ಮೇಡಮ್. ಏನು ಹೇಸ್ಪಾ ಏನೋ ತೋರಿಸ್ತೀನಲ್ಲತ್ತಾರ. ಬೇರೆ ಕಡೆನಿಂದ ಕರ್ಸಿನ ಅಂದ್ರೆ ಏನು ಕರ್ಸ್ಯಾರೋ ಏನೋ ಅವರೇ ಮಾಡ್ತಾರೋ ನನಗೆ ಅದೂ ಗೊತ್ತಿಲ್ಲ. ಅವ್ರು ಹೋದ್ಬೇಕೆ ಗೊತ್ತಾಗ್ತದೆ ನೋಡ್ರಿ. ಬೆಳಗ್ಗೆ 11ಕ್ಕೆ ಈ ಟೈಮ್ ಆಗ್ಯದ ನೋಡಿ. ಈ ಥರ ಅದ ನೋಡ್ರಿ ವಾತಾವರಣದ ಇಲ್ಲಿ. मैम ये तो जल गए मैम, ये जल गए। मतलब नॉर्मल इतना क्या सर पे लगा सकते। देखो इसमें एक मोड है, मतलब ये नॉर्मल है, ये फुल है। दो मोड होते हैं, यहाँ से तुम्हें पता लग जाएगा। एक मोड हो जाते हैं, दो भी थोड़ा सा वो प्रेस कर सकते हैं हैंगर पे डाल के। इसमें फेस पे भी आप स्टीम कर सकते हो, इसको आप हेयर पे भी स्टीम कर सकते हो। इसका पानी गर्म होगा उसके बाद स्टीम दे सकते हो, ठीक है। ये दोनों तीनों चीजें यूज कर सकते हो। अब इसमें पानी भरा जाता है। मेरे पास भी है पर ऐसा नहीं है, वो अलग है। वहाँ से फेस वाला होगा, वो फेस टाइप में होगा। इसके अंदर पानी भर देते हैं, उसके बाद केक तगो बंदर तिनो ಅಂತಲ್ಲ. ये सारा ले लो। ನಾರೇ ಒಂದು ಬೆಡ್ ಲಿಟಲ್ ಹಾಕೊಂಡೆ ಈಗ ನಿದ್ದೆ ಸಾಧ್ಯ ನೀನರಿ अब हाईवे से तेरा ब्लॉक कर देंगे। बैग ले लो, एंजॉय कर वो कर लो तो फिर ट्यूशन वाला यहीं से ले लो दीदी। हाय हाय इधर पीछे वाले आगे वाले ए कभी हाय व्हाट्सएप फैशन कर रही है टेस्ट अच्छा है। माफी को लेकर मेमा को सो एक ब्लॉगिंग बनना चाह रही है। 1 किलो ब्लॉगिंग स्टार्ट ಮಾಡ್ತಿನಲ್ಲ ತ ಅಕ್ಕ ಸಪೋರ್ಟ್ ಮಾಡಲತ್ತ. सो कांग्रेचुलेशन अभी से मेरा ब्लॉगिंग बनाना चाह रहे हैं। ए अंडर तो नहीं है इसमें। ಇದು ಮಾಡತ್ತಾರೆ ನೋಡ್ರಿ ಈಗ ನಮ್ಮ ಮ್ಯಾಮಿಗೆ. ठीक है, कितने पार्ट हो? हेयर 1 स्पा 2 3 4 5 6 पार्ट हो गए, ठीक है। अब एक ಪೆಲ್ಲ ಲಿಯರ್ ಗೊತ್ತೊಂಡು ಹಚ್ಚಿ ಆಮೇಲೆಲ್ಲ ಹಿಂಗೆ ಹಚ್ಚಲತ್ತಾರ. मानसी ಏನು ತಗೊಂಬಂದ ನೋಡ್ರಿ. मानसी हड़ा पंजाबी। सो हैप्पी लोहड़ी लेट। फिर तू आई देरी, हम जब बोलेंगे, जब तू देगी हम तब बोलेंगे। कल मैं लेके आई थी तो कोई बात नहीं, थैंक यू मेरे लिए वापस लाई, थैंक यू सो मच. ಇಲ್ಲಿ ನೋಡ್ರಿ ಏನೇನು ತಗೊಂಬಂದಾಡ್ರಗ. येलो ತೋರಿಸಲತ್ತಾರ ಹಿಂಗೆ ಕೊಟ್ಟಾಳ. क्या हुआ? अरे खाओ 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 खाओ। अरे मैम रहने दो ना, पोछ देंगे। मैम ಮಾಡ್ಲತ್ತಾರ ನೋಡ್ರಿ ಪಾಪ. साधना तेरी बात चलता दीदी बाल भाएंगे हमको। ये वाली लगती है छोटी
चोटी बहुत अच्छी लगती है। पता है मैं उस दिन तुमने बनाया था ना इन्हें, देख सुन 3 दिन नहीं खोला उसको, तबीयत खराब थी ऐसे ही रख रही थी मैं उसको। ನೋಡ್ರಿ ಈಗಿಂದ ಹೇರ್ ಸ್ಪಾ ಮಾಡ್ಯಾರ अभी चढ़ाई नहीं है और पैसे नहीं यहीं पे। तो मैम से बचा दो ना। तो चलो खाना खा के दरवाजा बंद कर रही है मैम। नहीं खाना खा रहे हैं ना इसलिए। चलो यार दीदी हम लोगों का पैसा ऑफिस सब यहीं पे रखा है, 4-5 आई कार्ड है, 500 रुपये हम लोगों ने रखा है यहाँ पे। क्या करें? ओ मैम चली गई, कोई नहीं आएगा, फीस भरना था। एक मैम एक बारी बोल देते आ जाओ, मैम को बोल देते। ನೋಡ್ರಿ ಈಗ ಮನೆ ಹೋಲಕತ್ತೀವ್ರಿ, ಎಲ್ಲರದು ಕ್ಲಾಸ್ ಅದು ಎಲ್ಲ ಮುಗ್ದದ ನೋಡ್ರಿ। ಇವ್ರಿಲ್ಲಿ ಇದ್ರ ಪೀಚೆ ಆ ಜಾವ್ ಇವ್ರಿಗೆ ಎಲ್ಲರಿಗೆ ಫುಲ್ ಬರಾದ್ನು ಅದ ಮತ್ತೆ ಬಾಯ್ ಟಾಟಾನು ಅನ್ನೋದ ನೋಡ್ರಿ। ಎಲ್ಲರೂ ಕೆಲವೊಂದು ಜನ ಆ ಕಡೆರ ಕೆಲವೊಂದು ಜನ ಈ ಕಡೆರ। ಚಲೋ वाला तुम मुझे भेज देना फोटो। सब जगह मिलेंगे ಇಲ್ಲಿ ನೋಡ್ರಿ ಇವ್ರು ಏನ್ ಮಾಡತ್ತಾರಿ ನಾ ಹೋಗ್ಬರತ್ತನ। सर मैंने ऑलरेडी डिस्कस किया हुआ था। ಇವ್ರದ್ದು ಇದು ನಡ್ದದಲ್ಲ, ಇವ್ರದ್ದು ಕೆಲಸ ಇಲ್ಲಿ ನಡ್ದದ। ಬಂದಳು ಇಲ್ಲಿ ಅನ್ಮೋಲ್ ಬಯ್ಯಮ್ಮ ಚಿಕ್ಕಿ ಲ್ಯಾಪ್ಟಾಪ್ ನೋಡ್ಲತ್ತಾರ, ಅರೆ ಒಪ್ಪ ಕೆಲಸ ಮಾಡ್ಲತ್ತಾರ, ಮನೆ ಕೂತಾಳ ಇಲ್ಲಿ ಇವ್ರ ವಿಡಿಯೋ ನೋಡ್ತಾರೆ ಲ್ಯಾಪ್ಟಾಪ್ ನಾನು ನೋಡ್ರಿ ಇಲ್ಲಿ ಸ್ವಲ್ಪ ಬೆಲ್ಲದ ಪಾಕ ಮಾಡತ್ತೀನಿ, ಯಾಕಂದ್ರೆ ರಾತ್ರಿನ ಇದು ಚಜಕ್ ಮಾಡಿದಲ್ರಿ, ಇದ್ರಾಗ ಸ್ವಲ್ಪ ರುಚಿ ಕಮ್ಮಿ ಆಗಿತ್ತು, ಹಂಗನ್ ಕೆಸಿದಕ್ಕೆ ಹಂಗೆ ಉಮ್ಗು ಆಯ್ಸದ, ಮತ್ತಂದ್ರೆ ಅದ್ರೊಳಗೆ ಹಾಕ್ಯಾಸಿನ ಬೆಲ್ಲದ ಪಾಕ ಅನ್ನೋದ್ರೊಳಗೆ ಹಾಕಿದ ಉಮ್ಗೈತೆ ಚಂದನಂತ। ಮತ್ತಂದ್ರೆ ನೋಡ್ರಿ ಇಲ್ಲೇನ ಬದ್ನಿಕಾಯಿ ಪಲ್ಯ ಅದ, ಮತ್ತು ಇನ್ನೊಂದು ಸ್ವಲ್ಪ ಚಪಾತಿಗೆ ಈಗ ಹಿಟ್ಟದ ರೀ, ನಾ ರಾತ್ರಿ ಹಾಕೋದು ಇನ್ನೊಂದು ಸ್ವಲ್ಪ ಉಳ್ಕೊಂಡ್ಬಿಟ್ಟದ, ಮತ್ತು ಈಗ ಟೊಮೆಟೊ ಚಟ್ನಿ ಅದ, ಮತ್ತಂದ್ರೆ ಇಲ್ಲಿ ಅನ್ನ ಗರಂ ಮಾಡಕ್ಕೆ ಇಟ್ಟಿನಿ, ಇನ್ನು ಉಳ್ಳಾಗಡ್ಡಿ ಅಣ್ಣ ಬಂದಿದ, ಹಂಗನ್ ಕೆಸಿಗ ಉಳ್ಳಾಗಡ್ಡಿ ತೊಗೊಂಡಿನಿ ನೋಡ್ರಿ ಒಂದು 2 kg ತಿಳಿದ ಉಳ್ಳಾಗಡ್ಡಿ ಭಾಳ ಕಾಸ್ಟ್ಲಿ ಆಗದ, ಈಗ ಬಡ ಅಡುಗೆ ಮಾಡ್ಕೊತೀನಿ ಹೌದಿಲ್ಲ ನೋಡಿ ಫ್ರೆಂಡ್ಸ್, ಈಗ ಮಮ್ಮಿ ಫುಲ್ಕೆ ಮಾಡ್ಲತ್ತಾಳ ನೋಡ್ರಿ। ಫುಲ್ಕೆ ನಡೆದ ನೋಡ್ರಿ ಫ್ರೆಂಡ್ಸ್, ಈಗ ಬಿಸಿ ಬಿಸಿದು ಹೊರಗ ಇನ್ನ ಈಗ ಜಸ್ಟ್ ಒಂದು 5 ನಿಮಿಷ ಹಿಂದೆ ಬಿಸಿಲು ಇದ್ದಿತ್ತು, ಈಗ ಹೋಯ್ತು ನೋಡ್ರಿ ಬಿಸಿಲು ಖಲಾಸ್ 2 ಅನ್ನತ್ತದ್ರಿ ಟೈಮ್ ಈಗ ಮಧ್ಯಾಹ್ನದು। ಈಗ ನಾನು ಮಾಡ್ತೀನಿ ಬಿಸಿ ಫುಲ್ಕೆ ಮಾಡ್ಲತ್ತೀನಿ ನೋಡ್ರಿ, ಈಗ ಮಾಡ್ಲತ್ತೀನಿ ರೀ, ನಾನು ಕ್ಲಾಸಿಗೆ ಹೋಗಿ ಬಂದ್ಕೇಸೇನ್ರಿ ಇವೆಲ್ಲ ಭಾಳ ಮನೆ ಆ ಕಡೆ ಚಿತ್ರ ಆಗಿವು, ಬಟ್ಟೆ ಎಲ್ಲ ನಿನ್ನೆವೆಲ್ಲ ಆ ಕಡೆ ಆಗಿವ್ರಿ, ಇವೆಲ್ಲ ಚಂದ ಮಾಡ್ದೆ ಒತ್ತಟ್ಟು ಮಾಡ್ದೆ, ಎಲ್ಲ ಮ್ಯಾಗ ಒಣಗಿಸಿ ಕೊಟ್ಟು ಕಳ್ಸಿದ್ದೆ ಕೊಟ್ಟಿಗಳಿಗೆ, ಮತ್ತು ಮನೆ ಆ ಕಡೆ ಆಗಿತ್ತು ಎಲ್ಲ ಆ ಕಡೆ ನಾವು ಹೆಣ್ಮಕ್ಳು ಮಾಡಿದ್ರೆ ಆಗ್ತದೆ, ಇಲ್ಲಾಂದ್ರೆ ಮನೆ ಆಗಂಗಿಲ್ಲ। ಸೊ ಈಗೆಲ್ಲ ಗರಂ ಮಾಡೀನಿ ಊಟ ಎತ್ತಿ ಚಪಾತಿ ಒಂದು ಲಟ್ಟಂಗಲ್ರಿ, ಈಗ ಆಗ್ಬಿಡ್ತದೆ ನೋಡ್ರಿ ಮಧ್ಯಾಹ್ನ ಊಟ ಒಂದು ಯಾಕಂದ್ರೆ ಈಗ ಆರಾಮಿರಲಾಗದ, ಅದಕ್ಕೆ ಒಂದು ಸ್ವಲ್ಪ ಎಷ್ಟ್ರಿ ಅಡುಗೆ ಮಾಡ್ಲಕತ್ತೀನಿ, ಇಲ್ಲಾಂದ್ರೆ ನಾನು ಜಾಸ್ತಿ ಏನು ಮಾಡಲ್ರಿ, ಏನು ಮಾಡಮ್ರಿ ಈಗ ಆಪ್ಷನ್ ಒಂದು ಇಲ್ಲರಿ ಹೋಗಿ ಆಯ್ತು, ಮತ್ತೆ ಏನು ಸಂಜೆ ಅಂದರೆ ಮತ್ತಿಲ್ಲ ಬಿಸಿ ಬಿಸಿ ಮಾಡಿದ್ರೆ ಆಯ್ತು ಅಂತ ಸ್ವಲ್ಪ ರೊಟ್ಟಿ ನೋಡ್ರಿ ಸಜ್ಜಿಕ ತುಪ್ಪ ನಡದ ನಮ್ಮಲ್ಲಿ ಇವತ್ತ ಊಟ ನೀನು ರಾತ್ರಿದೇ ಇನ್ನ ಉಳ್ದಿತ್ತು, ಅದೇ ಮಾಡಕತ್ತೀವಿ ಇವತ್ತ। ನಮ್ಮ ಕಡೆ ಕರಿ ಮಾಡಕತ್ತಾರ, ನಾವು ಬಿಳಿ ಮಾಡಕತ್ತೀವಿ, ನೀ ಹಬ್ಬದ ದಿನನೇ ಕರಿ ಮಾಡಿ ಸಂಜೆ ಮಾಡ್ತೀವಿ ಕರಿ, ನಾವು ಸಾಯಂಕಾಲ ರಾತ್ರಿ ಮಾಡಮ್ಮ। ಈಗ ಆಲ್ರೆಡಿ ಇದ್ರಾಗ ಮತ್ತೆ ಇನ್ನ 2 ಚಮಚ ತುಪ್ಪ ಹಾಕೇನಿ, ಇನ್ನ ಹಾಕಂದಿ ಬೇಡ ಯಾರದು ಬೇಡ, ಇನ್ನೊಂದ್ ಸ್ವಲ್ಪ ಹಾಕ್ತೀನಿ ನೋಡಿ, ಬೇಡ ಕೆಮ್ಮತ್ತ ಮೊದ್ಲೇ ಕೆಮ್ಮತ್ತದ ನೀನು ನಂಗೆ ಬೇಕು ಈಗ ನೀ ತಗೋಪ್ಪ, ನಿಂಗೆ ಎಡ್ ಬೇಕು ಹಾಕೋ ಈಗ ಬರ್ ಊಟ ಮೇಡಮ್, ಅದೇ ಬದ್ನಿಕಾಯಿ ಪಲ್ಯ ಟೊಮೆಟೊ ಚಟ್ನಿ ರೈಸ್ ಬಿಸಿ ಅಷ್ಟೇ ಚಪಾತಿ ಮಾಡೀನ್ರಿನ, ಏ ಹಂಗೆ ಮಾಡ್ಬೇಡೋದು ಏನೇ ಗರಂ ಅಂತ ಅದು ಅದೇ ಚಮಚ ತೊಗೊಂಡು ಹಾಕೋ, ಇಲ್ಲಂದ್ರೆ ಆಯ್ತು ಈಗ ಊಟ ಮಾಡತ್ತೆ ಉಂಡನ್ರಿ ಅವ ರಾತ್ರಿ ಇನ್ನೊಂದೆರಡು ಚಪಾತಿ ಉಳಿದಿವು, ರೈಸ್ ಬದ್ನಿಕಾಯಿ ಪಲ್ಯ ಚಟ್ನಿನ ಕ್ಲಾಸಿಗೆ ಹೋದ ಶಿಸ್ತು ಉಂಡು ಕೂತಾನ, ಅವ ಟೆನ್ಷನ್ ಇದ್ರಂಗೆ ಇಲ್ರಿ ಅವ ಕೆಲಸ ಮಾಡ್ಲತ್ತಿ, ಪಾಪ ನೀ ಬಿ ಕೆಲಸ ಮಾಡ್ಲತ್ತಿ, ನಾವೇ ಮಾಡ್ಲತ್ತಿದ, ಇಬ್ರು ಭಾಳ ಒಳ್ಳೆ ಕೆಲಸ ಮಾಡ್ತೀರಿ, ಈಗ ನೀವು ಊಟ ಮಾಡಿ ಬರ್ರಿ ಊಟ ಮಾಡಿ ಬರ್ರಿ, ಸ್ವಲ್ಪ ಗರಂ ಚಚ್ಚಕ್ತೀನಿ, ಆಮೇಲೆ ಚಪಾತಿ ತಿಂತೀನಿ ನೋಡ್ರಿ ಇವ್ರಿಬ್ರು ಟ್ಯೂಷನ್ಗೆ ಹೋಗಿ ಬಂದ್ರಿ ಸದ್ದ, ಈಗ ಏನ್ರ ಜರ ಕರಿ ಅದ ಸಂಕ್ರಾಂತಿ ಕರಿ ಮಾಡಮ್ಮ ಅಂತ ಹೇಳಿ ಹೇಳಕತ್ತೀನಿ, ಇಲ್ಲಿ ಸುಚ್ಚಾಪ ಬಿದ್ದಾಳ ಹೇಳೋದ್ ಹೊಂಟಾಳ, ಹಲೋ ದಿನ ಕರಿ ಮಾಡ್ತೀನ, ಏನ್ ಕರಿ ಮಾಡಿ ಸಂಕ್ರಾಂತಿ ದಿನ ಬರಲ್ಲ, तकलीफ आगतली पापा तब आगे बाय मिस्टेक हो गया था ಇಲ್ಲ पहले खेम आराम से ನಾ ಕೆಮ್ಲತ್ತೀನಿ ಸಿಗ್ತೀವಿ ನಿಂದೆ ನೋಡ್ರಿ ಏನ್ ಹೇಳಕತ್ತಾಕಿ
ಕೇಳ್ರಿ ಹಿಂಗ ಮಾತಾಡಕ್ ಬರಲ್ಲಾಗಿತ್ತು, ಅದಕ್ಕೆ ಹಿಂಗ್ ಮಾತಾಡತ್ತೀನಿ ಚಂದ, ಹಿಂಗ ಆಗಲ್ಲಾಗಿತ್ತು. ಒಂದ್ ಮಾತು ಮಿಕ್ಕು ಚಿಕ್ಕು ಲ್ಯಾಪ್ಟಾಪ್ ತೆಗಿ, ಒಂದ್ ಮಾತು ಹೇಳ್ರಿ, ದಿನ ನಾನ್ ವೆಜ್ ತಿಂತಾರ್ರಿ, ನಿಮಗ್ ನೋಡ್ ಸಾಕಾಗ್ಯದಿಲ್ಲ? ನನಗ ಮಾಡ್ ಸಾಕಾಗ್ಯದ. ಯಾರಿಗೆ ಸಾಕಾಗದ ಅವ್ರು ಕಮೆಂಟ್ ಮಾಡ್ಬೇಡ್ರಿ ಪ್ಲೀಸ್. ನಾರೇ ದಿನ ತಿನ್ನಲ್ಲ, ನಾ ಬಿ ವರ್ಷನಾಗ ಒಂದ್ಸತಿ. ಮತ್ತು ನಾವ್ ಮಾಡಿದವ್ರು ನೋಡ್ತಾರೆ ಯಾಕೆ ಪಾಪ ಮತ್ತವ್ರು. ಅವು ಯಾವಾಗಾರ ವಾರದಾಗ 3-4 ಸರಿ ಅಷ್ಟೇ. ಮತ್ತ ಹಬ್ಬಾರ ಇರಲ್ಲ, ನಾರ್ಮಲ್ ಟೈಮ್. ಇದು ಹಬ್ಬ ಸಂಕ್ರಾಂತಿ ಹಬ್ಬ ದಿನ ಕಂಪಲ್ಸರಿ ತಿನ್ಬೇಕು. ಹಬ್ಬ ಮ್ಯಾಂಡೇಟರಿ ಇರ್ತದೆ, ಕಂಪಲ್ಸರಿ. ತಿಂದಿಲ್ಲ ಅಂದ್ರೆ ವರ್ಷ ಪೂರ್ತಿ ತಿನ್ನೋದಾಗಲ್ಲ. ಆ ಕಡೆ ತೋರ್ಸೋರಿ ಮುಖ ಏನಂದ್ರೆ ಚಿಕ್ಕ ಮುಖ ತಿಂದಿಲ್ಲ ಅಂದ್ರೆ ಇದು ಚಾನ್ಸ್ ಹೊಟ್ಟೆ ತುಂಬ ಯಾವಾಗ ಬಿ ಬರಲ್ಲ. ಎಷ್ಟು ಬಿ ತಿಂದ್ರೆ ವರ್ಷ ಪೂರ್ತಿ ಹೊಟ್ಟೆ ತುಂಬಲ್ಲ. ಇಲ್ಲ ಹಂಗಿರ್ತದೆ ಇದು. ಸೊ ಹಿಂಗದ ಕರು ಛೋಟ ಅರೆ ನೈ ಛೋಟ ಕರ್ಮ. ನನ್ಗೊಂದ್ ಮಾತು ಹೇಳಿ. ಈಗ ಮಾರ್ಕೆಟ್ದಾಗ ಹೋಗಿ ಫೋನ್ ಮಾಡ್ತೀರಿ, ಮಾತನ್ನ ಕೇಳಲ್ರಿ ಇವ್ರ ಮಕ್ಕಿನ ಮಾತು ನೀವು ಬಿ ಕೇಳಕ್ ಹೋಗ್ಬೇಡ್ರಿ. ಅಚ್ಚಾ ಮಾರ್ಕೆಟ್ಗೆ ಹೋಗಿ ಅವ ನಿಮಗ್ ಫೋನ್ ಮಾಡ್ತಾರೆ. ಅವ ಬರೇ ಫೋನ್ ಯಾಕೆ ಗೊತ್ತಂದ್ರಿ, ಅವ್ನ ಜಿಂದಗಿ ಅದ ನೋಡ್ರಿ, ಅವ್ನ ಜಿಂದಗಿನೇ ಒಂದ್ ಫೋನ್, ಒಂದ್ ಕೆಲ್ಸ, ಒಂದ್ ಆಫೀಸ್, ಜೀವನಾನೇ ಅವನಿಗೆ ಬೇರೆಯವ್ರ ಜೀವನ ಅವನಿಗೆ ಫರ್ಕ್ ಇಲ್ರಿ. ಬರೇ ಫೋನ್ ಲ್ಯಾಪ್ಟಾಪ್ ಆಫೀಸ್, ಫೋನ್ ಲ್ಯಾಪ್ಟಾಪ್ ಆಫೀಸ್, ಫೋನ್ ಲ್ಯಾಪ್ಟಾಪ್ ಆಫೀಸ್. ಮೊದಲ್ ಹಿಂಗ ಇದ್ದಿದಿಲ್ರಿ ಅವ ಬೇರೆ ಟಿಕ್ಟಾಕ್ ಯಾರು ನೋಡ್ ಅವ್ರಿಗೆ ಗೊತ್ತದ ನಮ್ ರಿಯಲ್ ಲೈಫ್, ನಮ್ ರಿಯಾಲಿಟಿ ಏನದ ಅನ್ನೋದು. ಟಿಕ್ಟಾಕ್ ಯಾರು ನೋಡ್ಯಾರ ನಮ್ದು ಅವ್ರಿಗೆ ಗೊತ್ತದ ನಮ್ಮ ನಿಜವಾದ ಜೀವನ ಅನ್ನೋದು ಏನದ, ಅಸಲಿ. ಅವಾಗ ಟಿಕ್ಟಾಕ್ದಾಗಂತ ಅಸಲಿ ಅಂಬಿಕಾ ಸಂತೋಷ್ ಅದ್ರ ಕೈ ಬೆತ್ತು. ನಿಮ್ಗ ನಾವ್ ಮಾರ್ಕೆಟ್ ಹೋಗಿ ಬಂದು ಏನ್ ತೊಗೊಂಬಂದಿವ್ ಎಂಬ ತೋರಿಸ್ತೀವ್ರಿ. ಚಿಕನ್, ಮಟನ್, ಫಿಶ್, ತತ್ತಿ, ಏನೇ ಜಿಂಗ ಬೇಡ. ಮತ್ ನನಗೆ ಯಾರು ಎಷ್ಟು ತ್ರಾಸ್ ಕೊಡ್ಬೇಕಂತಾರ ನೋಡ್ರಿ, ಅದ್ರಿ ಅಲಾರ್ಮ್ ಆಗ್ತದ. ನಮ್ಮ ಅವ್ವಪ್ಪ ಈ ಭೂಮಿ ಮ್ಯಾಗ ತಂದಾಗ ನಾ ನಕ್ಕೋತೆ ಬಂದಿನಿ, ನಾ ನಕ್ಕೋತೆ ಹೋಗ್ತೀನಿ. ನಾ ಸೋಲಾ ಅಪ್ಪನ್ ಮಗಳಲ್ಲ, ಹೇಳಿ ಕೇಳಿ ನಾ ಸುಭಾಷ್ ಜಾಧವನ್ ಮಗಳಿದ್ದೀನಿ. ನೀವು ಹೇಳ್ತೀನಿ ನಮ್ಮ ಪಪ್ಪನ ಹೆಸರು ಕೇಳ, ಅವನ್ ಮಗಳಿದ್ದೀನ ಏನು ಅವ್ರದ್ದು, ಅವನದೊಂದು ಸಾರಿ ತಪ್ಪ. ನಮ್ಮಪ್ಪ ಇಷ್ಟ ಒಳ್ಳೆಯವರ, ನಮ್ಮ ಪಪ್ಪ ಯಾವ್ದು ನನ್ನ ಕಣ್ಣಾಗಿ ನೀರ್ ನೋಡಿಲ್ಲ, ಬಟ್ ನಾ ದಿನಾನು ಅಳ್ತೀನಿ. ಆದ್ರೆ ನಮ್ಮ ಅವ್ರ ಬಿ ನಂಗೆ ಭಾಳ ಪ್ರೀತಿ ಮಾಡ್ತಾರೆ. ನಮ್ಮ ನಿಂಗೆ ಗೊತ್ತದ ನಮ್ಮ ಪಪ್ಪ ಎಲ್ಲದಕ್ಕೆ ಹೆಂಗೆ ಅಂಬಿಕಾ ಮಾಡ್ತಿದ್ರಲ್ಲ, ಸೇಮ್ ಅಂಕಲ್ನು ನನಗೆ ಹಂಗೆ ಮಾಡ್ತಾರೆ. ನಿನ್ನ ಮನೆಗೆ ಎಲ್ಲರಿಗೆ ಹೆಂಗೆ ಅಲ್ಲತ್ತೆ, ತಂಟಿ ಹೆಂಗೆ ಹೇಳತ್ತೆ, ಒಂದು ಹೋಳಿಗೆ ಮಾಡಿ ಕಟ್ಟದಾಗ ನನಗೆ ನಿಮ್ಮ ಕೈ ನಿಂತ ಅಂಬಿಕಾ ಹೋಸಲ್ಲ ಇಷ್ಟೆಲ್ಲ ಅಡುಗೆ ಮಾಡಿ ಹೇಳದ್ಗೆ ಮಾಡಿದ್ದೆಲ್ಲ ನಮ್ಮ ಅತ್ತಿನೇ ಕ್ರೆಡಿಟ್ ತಗೊಂಡಿದ್ದೆಲ್ಲ. ನಾ ಏನ್ ಮಾಡಿದ್ರಾಗ ಬದ್ನಿಕಾಯಿ ಪಲ್ಯ ಮಾಡಿ ಬರೀ ಕಡಚಿಗೆ ಹೇಳಿಸಿದೆ ತಾಯಿ ಬಿಡು ನೀ. ಇಲ್ರಿ ಇಲ್ಲ ಚಪಾತಿ ಹೋಳಿಗೆ ಅಂಟಿ ಮಾಡ್ಯಾರ, ಉಳ್ಕಿದೆಲ್ಲ ಅಡಿಗೆ ಎಲ್ಲ ಬಾಕ್ಸ್ಗಳ್ದಾಗ ಕಟ್ಟಿ ಇಂತ ಬ್ಯಾಗ್ ಮಾಡಿ ಕೊಟ್ಟಿದ್ರು. ಮಾಡಿದ್ರು ಬಾಕ್ಸ್ ಇವ್ರು ಕಟ್ಕೊಡ್ತಾರಿ, ಹಂಗೆ ನೀವು ಬಾಕ್ಸ್ ಕಟ್ ಕೊಡ್ರಿ, ಅಡಿಗೆ ಯಾರ ಮಾಡ್ತಾರ ಬಂದು. ನೆಕ್ಸ್ಟ್ ಜರ್ಗಿನ್ ಕೆಂಪ್ ಮಾಡ್ಸ್ಕೊಂಡು ಆಮೇಲೆ ಮಾತಾಡ್ತೀರ ನೀವು. ಎಷ್ಟು ಚಂದ ಟಿಫಿನ್ ರೆಡಿ ಮಾಡಿಕೊಟ್ಟಿದ್ದು ಹೋಸಲ ಹೊಳಿಗೆ ಹೋದಾಗ. ನಿನ್ನೆ ನಮ್ಮ ಮಾಮವ್ರು ನನಗೆ ನಂಗೆ ಅದೇ ಅನಿಸ್ತದ, ಒಂದ್ ರೀತಿ ನಿಂತು ನೋಡಿದ್ರೆ ನನಗೆ ಎಲ್ಲ ಅನ್ನೋದ, ಒಂದ್ ರೀತಿ ನಿಂತು ನೋಡಿದ್ರೆ ನನಗೆ ಏನೋ ಇಲ್ಲ ಹಂಗೆ ಅನ್ನಿಸ್ತದ. ಒಂದು ಪಡ್ಕೋಬೇಕಂದ್ರೆ ಒಂದು ಕಳ್ಕೊಬೇಕಂತ ನೋಡ್ರಿ, ಹಂಗೆ ಅದ ರೀ ನನ್ನ ಜೀವನದಾಗ. ಒಂದು ಕಡೆ ಬ್ಯಾಲೆನ್ಸ್ ಮಾಡಿ ಚಕ್ಕದಾಗ, ಒಂದು ಕಡೆಗೆ ನಾ ಭಾಳ ಬಿದ್ದು ಬಿಟ್ಟಿನ್ರಿ ನಾ. ಚಲೋ ಕೊಯ್ ಬಾತ್ನಿ ಬೀಳು ಬಿದ್ದೊಳಗೆ ಹೇಳಕ್ಕಾಗ್ತದ. ನಾವು ಮತ್ತೆ ಸಿಗ್ತೀವಿ ಜಕ್ಕಿ ಸೆಂಟಿ ಅಲ್ಲಕತ್ತಳ ಕಿ ಮೆಂಟಿ ಮಾಡ್ಕೆ ಬರ್ತೀನಿ ರೀ ಮತ್ತೆ ಆಮೇಲೆ. ಎಷ್ಟು ಪ್ರೀತಿ ಹೊಂಟದ ನೋಡ್ರಿ. ಈಗ ಬೈದೀನ್ರಿ ಈಗ ನಾ 3 ಜನಕ್ಕೆ. ಈಗ ಸ್ವಲ್ಪ ನನಗಾಗ್ಯದ್ರಿ, ಇವ್ರಿಗೆ ಆಗ್ಲತ್ತದ್ರಿ. ಈಗ 1 ಗಂಟೆ ಕ್ಲಾಸ್ ತೊಗೊಂಡಿನ್ರಿ 3 ಮಂದಿಗೆ. ಈಗ ನಾ ಇದ್ದಂದ್ರೆ ನಿಮಗೆ ವ್ಯಾಲ್ಯೂ ಅದ, ನಾ ಸತ್ತ ಮರ್ದಿನ ಈಗ ನಿಮಗೆ ಹಳಿ ನಾಯಿ ಹಳಿ ನಾಯಿ. ಈಗ ನಾನಾರೇ ಕೇಳಲ್ಲ ನಿಮಗೆ ಮೊದಲೇ, ನೀವು ಯಾರಿದ್ದೀರ ಅನ್ನೋದೇ ಗೊತ್ತೇ ಇಲ್ಲ. ಈ ಕಡೆ ಆಯಿ ಮುತ್ತೆನೂ ಕೇಳಲ್ಲ ಪಾಪ. ಅವ್ರು ಯಾಕೆ ಕೇಳಬೇಕು? ಅವ್ರದ್ದು ಎಲ್ಲ ಸಂಸಾರ, ಅವ್ರದ್ದು ಹಿಂದೆ ಮುಂದೆ ಅದ. ಅವ್ರಂತಾರ
ಮಣಿ ಅಂತ ಕಡಬ್ ಮಾಡಿರಿ ತಿನ್ರಿ ಅಂತಾರ ಅವರು. ಓಕೆ ಯಾರ ಮನ್ಯಾಗ ತಾಯಿ ಇರಲ್ಲ ನೋಡು ಆ ಮಕ್ಳಿಗೆ ಇಜ್ಜತ್ ಇರಲ್ಲ. ನೀವು ನೆನ್ಪಿಟ್ಕೋರಿ, ನೀವು ಅಷ್ಟೇ ತಿಳ್ಕೋರಿ. ನಾ ಏನು ಹೇಳಬೇಕಲ್ಲತ್ತೀನಿ ನಿಮ್ಮ 3 ಜನಕ್ಕಂತ ಕೇಸಿನ. ಯಾಕಂತಂದ್ರೆ ನನಗೂ ಭಾಳ ತ್ರಾಸವ ಚಿಕ್ಕೊಮ್ಮಿಕ್ಕು. ನೀವು 3 ಮಂದಿ ನಿಮ್ಮ ಮಾತು ಕೇಳಲ್ಲ ನೋಡು, ಅದ್ರ ಕಾಲಾಗೆ ನನಗೆ ಆರಾಮ್ ತಪ್ಲತ್ತದ. ಅವ ಮಾತು ಕೇಳಬೇಕು, ನೀವಿಬ್ರು ಮಾತು ಕೇಳಬೇಕು, ನೀವಿಬ್ರು ಚಲೋ ಓದ್ಬೇಕು, ಬರಿಬೇಕು, ನಾವು ನಮ್ಮ ಲೈಫ್ ಸೆಟ್ ಮಾಡ್ಬೇಕು. ನಮಗೆ ಯಾರೂ ಕರೆಯಲ್ಲ. ಈಗ ಇವತ್ತು ನಾಳೆ ರೊಕ್ಕ ಎಜುಕೇಷನ್ ಇದ್ದರೆ ವ್ಯಾಲ್ಯೂ ಅದ ನೋಡು, ಇಲ್ಲಲ್ಲ ಯಾರು ನಿಮಗೆ ಹಳಿ ನಾಯಿ ಕೇಳಲ್ಲ. ಗೊತ್ತಾಯ್ತು? ಮೊದಲೇ ನಮಗೆ ಯಾರೂ ಕರೆಯಲ್ಲ, ಆಮ್ಯಾಗ ನಮಗೆ ಅದಿಷ್ಟು ಯಾರೂ ಕರೆಯಲ್ಲ. ಒಪ್ಪತ್ತಿಗಿನ ನಿಮ್ಮ ಆಯಿ ನಿಮ್ಮ ಮುತ್ಯ ಯವ್ವ ನಮ್ಮ ಚಿಕ್ಕು ಮಿಕ್ಕು ಅಂತಾರೆ, ಬೇರೆಯವ್ರು ಯಾರು ಅನ್ನಲ್ಲ. ಇದು ನೆನ್ಪಿಟ್ಕೋರಿ ನೀವು. ಯಾರು ಯಾರಿಗಾಗಲ್ಲ, ಯಾರು ರಿಲೇಷನ್ನವ್ರು ಆಗಲ್ಲ, ಯಾರು ಎಲ್ಲ ಅವಶ್ಯಕತೆ ಇದ್ದಾಗ ಆನ್ ಕ್ಯಾಮ್ರಾ ಹೇಳತ್ತೀನಿ. ಇದು ಬ್ಲಾಗ್ನಾಗ ಮೊದಲು ಹಾಕ್ಲಕತ್ತೀನಿ ನಾ. ಎಲ್ಲ ಬೇಟ पैसों का कमाल है दुनिया में, इस पैसा फेंको तमाशा देखो. ಸೊ ನೀವಿಬ್ರು ಚಲೋ ಓದಿದ್ರೆ ಬರೆದ್ರೆ ನಿಮ್ಗೊಂದು ಕಿಮ್ಮತ್ತ, ನಿಮ್ಗೊಂದು ಮರ್ಯಾದೆ. ನಿಮ್ಮಿಬ್ರಿಗೆ ಈಗ ನಾ ಸಾಯ್ತೀನೋ ನಾ ಬದುಕ್ತೀನೋ ನನಗೆ ಗೊತ್ತಿಲ್ಲ. ಈಗ ನಿಮ್ಮ 3 ಜನಕ್ಕಲ್ಲತ್ತೀನಿ, ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ. ಅದೇ ಅಂತೀನಿಲ್ಲ, ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ. ಮತ್ತು ಚಲೋ ಸಾಲಿ ಕಲ್ತು ಏನಾಗಬೇಕಿಬ್ರು ಒಳ್ಳೆ ವ್ಯಕ್ತಿ, ದೇಶಕ್ಕೊಂದು ಒಳ್ಳೆ ಪ್ರಜೆ ಆಗಬೇಕು. ನಂದಿದು ಒಂದೇ ಕನಸದ. ನಿಮ್ಗೆ ನಾ ರೊಕ್ಕ ರೂಪಾಯಿ ಗಳಿಸಲ್ಲತ್ತಿಲ್ಲ. ಪ್ರಾಪರ್ಟಿ ಗಳಿಸ್ರಿ, ರೊಕ್ಕ ರೂಪಾಯಿ ಗಳಿಸ್ರಿ, ಅವ್ರ ಹೊಟ್ಟೆ ಮ್ಯಾಗ ಕಾಲು ಓದಿರಿ, ಇವ್ರ ಹೊಟ್ಟೆ ಮ್ಯಾಗ ಕಾಲು ಓದಿರಿ, ಅವ್ರಿಗೆ ಮೋಸ ಮಾಡಿರಿ, ಇವ್ರಿಗೆ ಮೋಸ ಮಾಡಿರಿ, ಆಸ್ತಿ ಪಾಸ್ತಿ ಖಸ್ಗೋರಿ ಅಂತಲ್ಲತ್ತಿಲ್ಲ. ನೋಡು, ನೀವು ಚಲೋ ಓದರ್ ಬರ್ದಾರಲ್ಲ, ಅದು ನಿಮ್ಮ ಮೈಂಡ್ನಾಗೆ ಉಳಿತದ. ನೀವೆಷ್ಟು ಒಳ್ಳೆ ಕೆಲಸ ಮಾಡ್ತೀರಿ ನಿಮ್ಗೆ ಅಷ್ಟು ರೊಕ್ಕ ಸಿಗ್ತದ. ನೀವು ಇಂಡಿಪೆಂಡೆಂಟಾಗಿ ಬದುಕ್ತಿರಲ್ಲ. ಕೇಳಿಸ್ಲತ್ತದ? ಶ್ರೀ ಇನ್ಕ್ಲೂಡ್ ಫಾರ್ ಯು. ಓಕೆ, ನಿಜ ಜಾಸ್ತಿನೇ ರೊಕ್ಕ ಹಿಂದೆ ಓಡ್ಲಕತ್ತಿದೆ. ಆ ರೊಕ್ಕ ಹಿಂದೆ ಓಡೋದು ಬಿಡೋನಿ. ಫಸ್ಟ್ ಫ್ಯಾಮ್ಲಿ ನೋಡು. ಏನು ಗಳಿಸೋದ್ವಿ ಒಂದು ಲಿಮಿಟ್ ಇರ್ತದೆ ಸಂತೋಷ್. ಇವಾಗ ಟೈಮ್ ಕೊಡಲ್ಲ, ಇವ್ ಚಾವ್ ಮಾಡೋದು ಕಲ್ತಾರ. ಈ ಟೆನ್ಷನ್ ತಗೊಂಡು ನನ್ನ BP ಥೈರಾಯ್ಡ್ ಹೆಚ್ಚಿಗೆ ಆಗ್ಬಿಟ್ಟದ. ಜರ ಹೊರಗೆ ಹೊಂಟೀವಿ. ಇವರಿಗೆ ರಾತ್ರಿ ಮಕ್ಕೋ ಟೈಮಿಗೆ ಏಕೆ ಅನ್ಸ್ಬಿಡ್ತಾವ, ಸಾಮಾನು ತಗೋದಾಗ್ತೇನೋ ಕ್ಲಾಸ್ ಇದ್ದು. ಶಂತನ ಏನು ಬಂದಿಲ್ಲ, ಈಗ ರಾತ್ರಿ ಏನು ಬಂದಂತ ಹೀಗೆ ಈಗ ಹೋಗಿ ಸಾಮಾನು ತೊಗೊಂಬರ್ತೀವಿ. ಇವೆರಡು ಮಾಲಾಗ ಮುಚ್ಚಿಕೊಳ್ಳೋ ಬಂದ ಸಂಕಟ ನೋಡ್ರಿ. ನಮ್ಮ ಸಾಬಾರ್ ನೋಡ್ರಿ, ಮೀನ ನೋಡಕತ್ತಾರ ನೋಡ್ರಿ. ಇಲ್ಲಿ ನಾವು ಫಿಶ್ ತೊಗೊಳಕ್ಕೆ ಬಂದೀವಿ ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್, ನಾ ಇಲ್ಲಿ ಫಿಶ್ ಮಸಾಲ ಮಾಡಿಸ್ಕೊಳತ್ತೀನಿ. ಇಲ್ಲಿ ಮಸಾಲೆನೂ ಮಾಡಿಕೊಡ್ತಾರೆ ಅಲ್ಲಿಂದಲೇ. ಇಲ್ಲಿ ಹಿಂಗೆ ಕಟ್ ಮಾಡಿಸ್ಕೋಬೇಕು, ಇಲ್ಲಿ ನೀವು ಮಸಾಲೆ ಮಾಡಿಸ್ಕೋಬೇಕು. ಇವ್ರು ಇಲ್ಲಿ ಕಟ್ ಮಾಡಿಸ್ಲತ್ತಾರ್ರಿ, ನಾನು ಮಸಾಲೆ ಮಾಡ್ಸೀನಿ ನೋಡ್ರಿ. ಈಗ ನೋಡ್ರಿ ಇಲ್ಲಿ ಹೊರಗೆ ಬಂದೀವಿ ನೋಡ್ರಿ ಸಾಮಾನು ತೊಗೊಳಕ. ನಾನು ತಗೋವಿದ್ದು ಹಾಗೆ ಫಿಶ್ ಅದು ಇದು ಮಾರ್ಕೆಟ್ ಸಂತಿ ಎಲ್ಲನೇ ಆಲತ್ತವ್ರಿ. ನೋಡ್ರಿ ಟೊಮೆಟೊ ತೊಗೊಳ್ತಾಳೆ ಸದ್ಯಕ್ಕೆ. ಟೊಮೆಟೊ ಕಾಣಲಾಗ್ಯಾವ ನೋಡ್ರಿ. ಇಲ್ಲಿ ದುಕಾನ್ ಬಂದಿದ್ವಿ, ಕಾರ್ನ್ಫ್ಲೋರ್ ತೊಗೊಂಡಿನಿ. ಇಲ್ಲಿ ಶಾಪಿಗೆ ಬಂದಿದ್ದ ಮತ್ತು ತತ್ತಿ ತೊಗೊಂಡಿ. ಅಂಕಲ್ ಗಿಫ್ಟ್ನ ನಮ್ಮ ಪುಷ್ಪರಾಜ್ ಚೀಪ್ಸ್ ಕೊಟ್ಟಾರ ನೋಡ್ರಿ. ಇವ್ರ ಅಂಕಲ್ ಥ್ಯಾಂಕ್ ಯು ಅಂಕಲ್. ಇವ್ರು ತಗೊಂಡಾರ ನೋಡ್ರಿ. ಇಲ್ಲಿ ಗರಂ ಚಾಟ್ ಮಾಡ್ಲಕತ್ತಾರ ನೋಡ್ರಿ, ಎಕ್ದಮ್ ಟೇಸ್ಟಿ. ಹಾಂ ಫ್ರೆಂಡ್ಸ್, ಈಗ ಸಾಮಾನೆಲ್ಲ ತರಕಾರಿ ಎಲ್ಲ ತೊಗೊಂಡು ನಾವು ಈಗ ಮನೆಗೆ ಹೊಂಟಿವಿ ನೋಡ್ರಿ. ಮ್ಯಾಗಿ ನಿಂತ ಈ ಚಾಟ್ ತೊಗೊಂಡಿವ್ರಿ, ಟೇಸ್ಟಿ ಗರಂ ಬರ್ರಿ. ಈಗ ಹೋಗಾಮ್ರಿ, ಎಲ್ಲರೂ ಏನೊಂದು ತಿನ್ಕೋತೆ ಹೊಂಟಿವಿ ನೋಡ್ರಿ. ನೋಡ್ರಿ ಈಗ ನಾನು ಮಿಕ್ಕು ಮಸ್ತ್ ಚಾಟ್ ತಿನ್ನತ್ತೀನಿ. 4 ಗಂಟೆ ತಿಂದಿ ಚಿಕ್ಕು. ನಮ್ಮ
ಒಟ್ಟಿದ ಮ್ಯಾಗ ಇರಿಸ್ಲತ್ತಾನ ಇವ್ರು ಸಾಮಾನು ಹಿಡ್ಕೊಂಡು ಕೂತಾರು ಚಂದ ಹಿಡ್ಕೊರೋ ನಾವು ಹಿಂಗೆ ಚಲ್ಲಂಗೆ ಮತ್ತೆ ಬರ್ರಿ ಈಗ ಮನೆಗೆ ಹೋಗಮ್ರಿ ಈಗ ಹೌದು ಹೆಂಗೆ ಅನಿಸ್ಲತ್ತ ಶ್ರೀ ಅದ ನೋಡಿ ಕಣ್ ತುಂಬ್ಕೊಲ್ಲತ್ತ ನೋಡ್ರಿ ವಿಡಿಯೋಗ್ರಾಫರ್ ಸಂತೋಷ್ ಕುಮಾರ್ ಅವರೆಲ್ಲ ಇಷ್ಟು ಚಂದ ವಿಡಿಯೋ ಮಾಡತ್ತಾರ ಹೋಗಿದ್ದೆಲ್ಲ ರೀ ಬರೀ ಇದು ಒಂದು ಸಾಮಾನು ತರ್ಬೇಕು ಹೋಗಿದ್ದೀವಿ ಅದಕ್ಕೆ ತಂದೀವಿ ಇವೆಲ್ಲ ರೀ ಹೊಲಕ್ಕೆ ಬರ್ಲಿಕ್ಕೆ 100 ರೂಪಾಯಿ ಮತ್ತು ಇವಿ ಸಾಮಾನು ತೊಗೊಂಬಂದಿವಿ ಕೇಸ್ಪಾ ಸಾಮಾನು ತಂದೀನಿ ಹಾಲು ತೊಗೊಂಬಂದೀವಿ ಕಾರ್ನ್ಫ್ಲೋರ್ ತೊಗೊಂಬಂದೀವಿ ಗೋಬಿ ಗಜ್ರಿ ಟಮಾಟ್ಯ ಮತ್ತಂದ್ರೆ ಮೀನದ ಮಸಾಲ ಮೀನಾ ಮತ್ತಂದ್ರೆ ಫ್ಯಾನ್ ಪುದೀನ ಮತ್ತಂದ್ರೆ ತತ್ತಿ ಮತ್ತು ನಾವು ಇಬ್ಬರು ಬೇರೆ ತಿಂದಿದ್ದು ಬೇರೆ ಅವ್ರದ್ದು ರಗಡ ಟೈಪ್ ಹೋಗೋದು ಬರೋದು ಆಯ್ತು ನೋಡಿ ಈಗ ನಮ್ಮ ಮಮ್ಮಿಗೆ ಪುದೀನ ಮತ್ತು ಕೊತ್ತಂಬರಿ ಸೋಸಳ ನಮ್ಮ ಚಿಕ್ಕು ಅಂದ್ರೆ ಉಳ್ಳಾಗಡ್ಡಿ ಟೊಮೆಟೊ ಕಟ್ ಮಾಡ್ಯಾನ ಎಲ್ಲರೂ ಒಂದೊಂದು ಕೆಲಸ ತೊಗೊಂಡು ಯಾಕಂದ್ರೆ ಮಕ್ಕಳು ರಾತ್ರಿ ಆಲತ್ತದಲ್ಲಿ ಜಲ್ದಿ ಅಡಿಗೆ ಮಾಡ್ಬೇಕಂತ ಪಪ್ಪಲ್ಲಿ ಮೀನಾ ತೊಳಿತಾರ ನೋಡಲ್ಲಿ ಮೀನ ತೊಳಿತಾರೆ ಯಾಕಂದ್ರೆ ನನಗೀಗ ನೀರಾಗ ಕೈ ಹಾಕೋದು ಪೇಷನ್ಸೇ ಉಳಿದಿಲ್ಲ ಒಂದಿಷ್ಟಾಗಿ ಅನ್ನ ಇಟ್ಬಿಟ್ಟಿವ್ರಿ ಕುಕ್ಕರ್ದಾಗ ಫಿಶ್ ಕರಿ ಫಿಶ್ ಫ್ರೈ ಆ್ಯಂಡ್ ರೈಸ್ ಈಗ ತೊಳ್ಕೊಂಬಂದು ಕೊಡ್ತೀನಿ ಅಂದ್ರೆ ಇದು ನೋಡ್ರಿ ಈಗ ಫಿಶ್ ಫ್ರೈ ಮಾಡೋ ಸಲ ಫ್ರಿಜ್ಜಿಗೆಲ್ಲ ಮಸಾಲೆ ಕಾರ್ನ್ಫ್ಲೋರ್ ತತ್ತಿ ಎಲ್ಲ ಹಾಕಿ ಚಂದನಂತ ಮಿಕ್ಸ್ ಮಾಡಿ ಇಟ್ಬಿಟ್ಟಿನಿ ಮತ್ತಂದ್ರೆ ತಲೆ ಬಾಲದ್ದು ಸಾರು ಮಾಡ್ಕೋಬೇಕಂತ ಇಟ್ಟೀನಿ ಮತ್ತು ಅದೇ ಸಾರಿನ ಸಲುವಾಗ ಇವು ಅವ ನೋಡಿ ಉಳ್ಳಾಗಡ್ಡಿ ಟೊಮೆಟೊ ಪುದೀನ ಕೊತ್ತಂಬರಿ ಎಲ್ಲ ಚಂದನಂತ ಪೀಸ್ಕೊಂಡ್ಬಿಟ್ಟದ ನೋಡ್ರಿ ಈಗ ನಾನು ಮಾಡ್ತೀನಿ ಬಡ ಈಗ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ ಈಗ ನಮ್ಮ ಜಲ್ದಿ ನೋಡ್ರಿ ಮೀನ ನಡೆದ ಈಗ ಫ್ರೈ ಹಾಕೋದು ಶಿಸ್ತತೆ ಆಯ್ತು ನೋಡ್ರಿ ಒಂದು ಪೀಸ ನೆಕ್ಸ್ಟ್ ನಾನು ನೋಡ್ರಿ ಈಗ ಅನ್ನ ಮಾಡೀನಿ ಹಾಲು ಕಾಸ್ಬಿಟ್ಟಿನಿ ಈಗ ಮೀನ ಫ್ರೈ ಮಾಡತ್ತೀನಿ ಸಂತೋಷರಂದ್ರೆ ಮೀನಾದ ಗೋಧಿ ಮಾಡ್ತಿರ್ತೀನಿ ಕೊಟ್ಟರೆ ಎಲ್ಲ ಮಾಡಿದ್ರೆ ಆ ಕಡೆ ಈ ಕಡೆ ಸಾಮಾನಾಗಿ ಇವೆಲ್ಲ ಸೆಟ್ ಮಾಡಿದ್ರು ಅವರು ಈಗ ನಾನು ಬೆಳವಡ ಈಗ ಫಿಶ್ ಫ್ರೈ ಮಾಡಕತ್ತೀನಿ ನೋಡ್ರಿ ನೋಡಿ ಅದ್ರಲ್ಲಿ ನಮ್ಮ ಮಮ್ಮಿಗೆ ಫಿಶ್ ಫ್ರೈ ಮಾಡತ್ತಾಳ ನೋಡಿ ಎಷ್ಟು ಚೆನ್ನಾಗಿ ಹೊಡೆದಿಲ್ಲ ಹೊತ್ತಿನ ಜನ ಹೊಡೆದಿ ನೋಡ್ರಿ ಗಾಯಿ ಹಾಗೆ ಹೊಂಟದ ಹೊಡಿ ಹೀಗೆ ಉಂಟ ನೋಡ್ರಿ ಈಗ ಹಂಗೆ ನಮಗೂ ತಿಂತಾನೆ ಬಿ ಗೈಸ್ ಹಂಗೆ ತಿನ್ನತ್ತಾನ್ರಿ ಹಂಗೆ ನೋಡ್ತಾನ್ರಿ ಅವಕಾಶ ಖಾರ ಹಾಕ್ತಾನೆ ಚಂದಾಗ್ಯಾವ ಟೇಸ್ಟ್ ನಮ್ಮಿಕ್ಕೂ ಪಾಸ್ ಮಾಡಿದ್ರೆ ಮುಗಿತ್ರಿ ಮುಂದೆ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಈಗ ಚಂದನತ್ತ ಎಲ್ಲ ಮಸಾಲೆ ಹಾಕಿ ಮತ್ತು ಉಳ್ಳಾಗಡ್ಡಿ ಟಮಾಟೆ ಬೆಳ್ಳುಳ್ಳಿ ಎಲ್ಲ ಹಾಕಿಸ್ತೇವೆ ನೋಡ್ರಿ ಎಷ್ಟು ಚಂದನ ಈಗ ಇದು ಫ್ರೈ ಮಾಡ್ಲತ್ತಿ ನೋಡ್ರಿ ಈಗ ಒಂದು ಜನನು ಈಗ ತಳಕ್ಕೆ ಈಗ ಅಂಟ್ಕೊಲಾಗ್ಯದ ನೋಡ್ರಿ ಈಗ ಇಟ್ಟು ಎಣ್ಣೆ ಬಿಟ್ಟದ ಈಗ ಚಂದನತ್ತ ಈಗ ಇದಕ್ಕೂ ಒಂದು ಜನ ಫ್ರೈ ಮಾಡ್ಕೊಂಡೀನಿ ಇಲ್ಲಿ ನೋಡ್ರಿ ಫಿಶ್ ಫ್ರೈ ತಿನ್ನು ತಗೋ ನಿಂಗೆ ಯಾರು ಬೇಡ ಅಂದ ಅಯ್ಯೋ ತಾಯಿ ತಿನ್ನು ನೋಡೋರ್ದಾಗ ಏನು ಖುಷಿ ಏನು ಛೇ ಅವ್ರ ಖುಷಿದಾಗ ಖುಷಿ ಇರ್ತೀನಿ ಫ್ರೆಂಡ್ಸ್ ಏನು ಅಡಪ್ಲೆ ಇಲ್ಲ ಬರಿದ್ರಾಗ ಈಗ ನೀರು ಹಾಕಮ್ ಇದೇನು ಈ ಸಿಟ್ಟಿದಿತ್ತಲ್ರಿ ಇವೇ ನೀರಿದ್ರಾಗ ಏನು ಮಾಡ್ತೀನಿ ರೀ ಹಾಕ್ಬಿಡ್ತೀನಿ ನೋಡಿ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮಾಡಮ್ರಿ ಕುಚಿಕೆಸಿನ ಹೌದು ಏನ್ ಮಾಮ ಅವ್ನ ಮುಖ ತೋರಿಸ್ತಾರೆ एकदम झक्कास एकदम ಜಕಾಸ ಆಯ್ತು ನಿನಗೆ ಇಷ್ಟ ಆಯ್ತಲ್ಲಪ್ಪ ನಾನು ನೋಡ್ರಿ ಈಗ ಮಸ್ತನತ್ತ ಈಗ ಸಾರು ಮಾಡ್ಕೊಂಡಿನಿ ಅದ್ರಾಗ ಈಗ ಏನು ಮಾಡ್ಲತ್ತೀನಿ ಅಂದ್ರೆ ನೋಡ್ರಿ ಈಗ ಅಜ್ವಾನ್ ಹಾಕೊಲತ್ತೀನಿ ನೋಡ್ರಿ ಸ್ವಲ್ಪ ಅಜ್ವಾನ್ ಹಾಕೋದ್ರಿಂದ ಟೇಸ್ಟ್ ಎಕ್ದಮ್ ಮಸ್ತ್ ಬರ್ತದೆ ಸ್ವಲ್ಪ ಹಾಕಿನಿ ಸ್ವಲ್ಪ ಒಂದು ಜರ ಇದು ಮಾಡಿ ನೋಡಿ ಫಿಶ್ ಫ್ರೈ ರೆಡಿ ಆಗ್ಯಾವ್ರಿ ಮತ್ತಂದ್ರೆ ಒಂದು ತಲೆ ಬಾಲಾವ ನೋಡ್ರಿ ಇನ್ನೂ ಒಂದು 2 ನಿಮಿಷದಕ್ಕೆ ಕುದಿ ಬರ್ಲಿ ರೀ ಅವಾಗ ನಾನು ಏನು ಮಾಡ್ತೀನಿ ಅಂದ್ರೆ ಇದ್ರಾಗ ಹಾಕ್ಬಿಡ್ತೀನಿ ನೋಡಿ ಎಕ್ದಮ್ ಮಸ್ತ್ ಅನ್ನತ್ತ ಶಿಸ್ತನತ್ತ ಫಿಶ್ ಫ್ರೈ ಫಿಶ್ ಕರಿ ಆ್ಯಂಡ್ ಬಿಸಿ ರೈಸ್ ಫ್ರೆಂಡ್ಸ್ ಈಗೇನು ಜಾಸ್ತಿ ಮಾಡಲ್ಲ ಅಜ್ವಾನ್ ವಾಸನೆ ತೊಗೊಳ್ತೀನಿ ಜನ ಮೂಗರೆ ಚಂದ ಆಗ್ತದೆ ಇದೊಂದು ಜರ ಕುದಿಲ್ರಿ ಇದು ಫ್ರೆಂಡ್ಸ್ ಈಗ ಊಟ ರೆಡಿ ಆಗ್ಯದ ನೋಡ್ರಿ ಈಗ ಮಸ್ತ್ ಅನ್ನತ್ತ ಊಟದಾಗ ಏನದ ಅಂದ್ ನೋಡ್ರಿ ಫಿಶ್ ಫ್ರೈ ರೀ ಮತ್ತಂದ ನೋಡ್ರಿ ಈಗ ಫಿಶ್ ಕರಿ ಮಾಡೀನ್ರಿ ನಾ
ಫಿಶ್ ಕರಿ, ಬಿಸಿ ರೈಸ್, ಮತ್ತಂದ್ರೆ ಒಂದಿಷ್ಟು ಚಪಾತಿ, ಒಂದು 6 ಚಪಾತಿ ಅವ ನೋಡ್ರಿ. ಬರ್ರೀಗ ಊಟ ಮಾಡಮ್ ಬರ್ರಿ. ಈಗ ಊಟ ನಮ್ಮದು. ಸೊ ಫೈನಲಿ ಸ್ಟಾರ್ಟ್ ಆಯ್ತು ಊಟ. ಫಿಶ್ ಕರಿ ಆ್ಯಂಡ್ ಫಿಶ್ ಫ್ರೈ ಎರಡು ರೆಡಿ ಆಗ್ಯಾವ. ಸೊ ನಡೆದ ಊಟ ನಮ್ದು ಈಗ. ಬ್ರೋ ಅಪ್ಪ ಮಗ ಮತ್ತೆ 50-50 ಪಾರ್ಟ್ ಅದ ಜಡದ ಅವಾಗ ಫಿಶ್ ಫ್ರೈ ಹೆಂಗದ ಮತ್ತೆ ಮಸ್ತಾಗ ಹೆಂಗದ ಭಾರಿ ಅದ ಚಿಕ್ಕ ಹೆಂಗದ ಭಾಳ ಚಂದ ಅದ. ಕುಂಡಿ ನಿಂತ ಹೇಳ್ತಾರ ಅಕ್ಕ ನೋಡಿ ಚಂದ ಆಗ್ಯದ್ರಿ. ಚಂದ ಆಗ್ಯದ್ರಿ. ಆಯ್ತು ಬರ್ರಿ ಊಟ ಮಾಡಮ್ರಿ. ನೋಡಿ ಫ್ರೆಂಡ್ಸ್, ಇಲ್ಲಿ ದಿಲ್ಲಿದಾಗ ಮಳಿ ಅಲ್ಲಿ ಮಿಂಚದ್ ನೋಡಲ್ಲಿ ದಿಲ್ಲಿದಾಗ ಇಟ್ಟು ತರ ಗಡಗಡ ಗುಡುಗುಡ ನೋಡ್ಬೇಕಿತ್ತು. ನೀನು ಬಾಂಡೆ ತೊಳೆ ಟೈಮ್ನಾಗ ಹಂಗದ ಹೋಗಿ ಹೆಂಗ್ ಹೊಂಟದೋಡ ಬ್ಯಾಂಗಿಂದ ಅಪ್ಪು ಎಲ್ಲ ಕಡೆ ಎಲ್ಲ ಬಾ ಖತರ್ನಾಕ್ ಅದ. ಬೈ ಕಡೆ ಬಾನಿ ನಿಸ್ಸರಿ ಕಡೆ ಬಾ. ನೋಡ್ರಿ ಊಟ ಎಲ್ಲ ಆಯ್ತು ನಮ್ದು. ಈಗ ಶಿಸ್ತು ನಿದ್ದೆ ಹೊಂಟದ ಫುಲ್. ಆಲ್ರೆಡಿ 1:30 ಹಂಗೆ ಅಲ್ಗದ ಟೈಮ್. ಅಷ್ಟು ಅಲ್ಲತ್ತದ ನೋಡ್ರಿ ಟೈಮ್. ಸಾಬರ್ ಇಬ್ರು ಮಕ್ಕೊಂಬಿಟ್ರ. ನಂದು ಕೆಮ್ಮದ ನಡೆದ ಒಂದು ಸೌನ. ಸೊ ಕೂತಿದ್ದ ಮಾತಾಡ್ಲತ್ತಿ ವಿಡಿಯೋ ಎಂಡ್ ಮಾಡಿಲ್ಲ ಅನ್ನೋದು ಗೊತ್ತೇ ಇಲ್ಲ ನೋಡ್ರಿ. ಬಾಂಡೆ ತೊಳೆದಿ ಮಾಡಿ ಮಳೆ ಒಂದು ಹೊಂಟದ್ರಿ. ಹೊರಗೆ ಮಳೆ ಇದ್ರೆ ಮಳೆ. ಇಲ್ಲಿ ನೋಡ್ರಿ ಇಬ್ರು ಸಾಬರ್ ತೆಳಗೆ ಮುಕ್ಕೊಂಡ್ರೆ ತೋರ್ಸೋರಿ. ಅಲ್ಲಿ ನೋಡ್ರಾಗ ಅವ್ರಿಬ್ರು ತೆಳಗೆ ಮುಕ್ಕೊಂಡ್ರ. ಮಮ್ಮಿ ನಿನಗೆ ಆರಾಮಿಲ್ಲ, ನಿಂಗೆ ಚಳಿ ಹತ್ತದ ಅನ್ಕೋತ ಮಾಡ್ಕೋತ. ಇಲ್ಲ ಅವ್ರ ಪಪ್ಪಾಗ ಇಲ್ಲಿ ಮ್ಯಾಗ ಮುಕ್ಕೊಂಡು ತೆಗ ಮುಕ್ಕೋತೀವಿ ಅನ್ಕೋತ ನೋಡಿ. ಪಾಪ ಬೆಡ್ ತೆಗ ಮುಕ್ಕೊಲತ್ತಾವ. ಬ್ಯಾಡ್ರು ಅಂದ್ರೂ ಕೇಳೋ ಅದಕ್ಕೆ ಈಗ ಜನ ಅವ್ರಿಗೆ ನಿದ್ದೆ ಹತ್ತತನ ಸುಮ್ಮ ಕುಂತೀವಿ. ಆಮ್ಯಾಗ ಹೋಗಿ ಹತ್ತಿ ಮ್ಯಾಗ ಒಕ್ಕಾಟಿ ಇಟ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ಮಕ್ಳಿಗೆ ಚಳಿ ಹತ್ತದ ನಂಗೆ ಬಿಲ್ಕುಲ್ ಪಸಂದಿಲ್ಲ. ಎಲ್ಲರಿಗೂ ವಿಡಿಯೋ ಇಷ್ಟ ಏನು ಮಾಡ್ಬೇಕು ಸರಿ? ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತ ಈ ಬ್ಲಾಗಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ಹಂಬಲ್ ರಿಕ್ವೆಸ್ಟ್ ಏನಂದ್ರೆ ನೋಡ್ರಿ, ನಮ್ಮ ಫ್ಯಾಮ್ಲಿ ಮ್ಯಾಗ ಈಗ ಬಹಳಷ್ಟು ಪ್ರಾಬ್ಲಮ್ಸ್ ಸ್ಪೆಷಲಿ ನನ್ನ ಮ್ಯಾಗ. ಓಕೆನಾ? ಹೌದು ಸರಿ. ತೋ ಮೈಂಡ್ ಹ್ಯಾಂಗ್ ಆಗ್ಬಿಟ್ಟದು ಗೊತ್ತದ್ರಿ. ಒಂದು ಟೈಪ್ ಆಗ್ಬಿಟ್ಟು ಭಾಳ ಡಿಸ್ಟರ್ಬ್ ಆಗ್ಬಿಟ್ಟೀನಿ ರೀ ನಾ. ಸಂತೋಷ ಎಲ್ಲ ಸಮಾಧಾನ ಮಾಡ್ಕೊಂತ ತೋ ಏನಾಗ್ತದೋ ಏನು ಬಿಡ್ತದೋ ನಾ ಏನು ಮಾಡಕತ್ತೀನಿ ನಂಗೆ ಏನು ತಿಳಿಯಲಾಗ್ಯಾರ ಫ್ರೆಂಡ್ಸ್. ತೋ ನಿಮ್ಮೆಲ್ಲರ ಈ ಟೈಮ್ನಾಗ ನಿಮ್ಮೆಲ್ಲರ ಆಶೀರ್ವಾದ ಭಾಳ ಇಂಪಾರ್ಟೆಂಟ್ ಅದ ರೀ ನನಗೆ. ಹೌದು. ಪ್ಲೀಸ್ ರಿಕ್ವೆಸ್ಟ್ ಅಂತ ಕೋರಿ ನಿಮ್ಮೆಲ್ಲರ ಆಶೀರ್ವಾದ ಈ ಟೈಮ್ನಾಗ ನನಗೆ ಭಾಳ ಇಂಪಾರ್ಟೆಂಟ್ ಅದ. ನನ್ನ ಫ್ಯಾಮ್ಲಿ ಮ್ಯಾಗ ನಿಮ್ಮ ಆಶೀರ್ವಾದ ಎಲ್ಲರದು ಭಾಳ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ನಾ ಎಲ್ಲನೂ ನಿಮಗೆ ಶೇರ್ ಮಾಡತ್ತೀನಿ ಅಂದ್ರೆ ನೀವೆಲ್ಲರೂ ನನಗೆ ಅರ್ಥ ಮಾಡ್ಕೊಳ್ತೀರಂತ ನಾ ತಿಳ್ಕೊಕೆ ಇಷ್ಟಪಡ್ಲಕತ್ತೀನಿ. ತೋ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ. ನಮ್ಮವರು ತಮ್ಮವ್ರು ಅಂದ್ಕೊಂಡು ಬದಕ್ ಬಾವಿ 4 ದಿನ ಜೀವನ ಅದ. ಸೊ ನಾವು ನಿಮ್ಮವರು, ನೀವು ನಮ್ಮವ್ರು ಅಂತ ಹೇಳ್ಕೊತೀವಿ. ಬ್ಲಾಗಿಗೆ ಎಂಡ್ ಮಾಡಾಮಿ. ಎಲ್ಲರಿಗೂ ಶುಭರಾತ್ರಿ. ಎಲ್ಲರಿಗೂ ಬಾಯ್ ಬಾಯ್. ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ.